ಹೇಳಿದ್ರೆ ಈಗ ಬೆಂಗಳೂರು ಅಂತ ಹೇಳಿದ್ರೆ ಬಾಂಗ್ಲಾ ಬೆಂಗಳೂರು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲಿ ಎಡವಟ್ಟಾಯ್ತು? ಎಲ್ಲಿ ಎಡವಟ್ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಬಾಂಗ್ಲಾದವರು ನುಸುಳುಕೋರು ಬಂದಿದ್ದಾರೆ. ಹ್ಮ್ ಅವ್ರಿಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ತಿರೋಂಥ ವ್ಯಕ್ತಿಗಳು ಯಾರು? ಹ್ಮ್ ಅವ್ರಿಗೆ ವೋಟರ್ ಐ ಡಿ ಮಾಡ್ಕೊಡ್ತಿರೋಂಥ ವ್ಯಕ್ತಿಗಳು ಯಾರು? ಈ ಸರ್ಕಾರ ಯಾವ್ದ್ಯಾವ್ದಕ್ಕೋ ಕೆಲವು ಲೆಫ್ಟಿಸ್ಟ್ಗಳು ಬುದ್ಧಿ ಇಲ್ದಿರೋರು ವಿಚಾರ ಯಾವ್ದು ಎತ್ತಿದ್ರು ಅಂತ SIT ಮಾಡಿ ರಚನೆ ಮಾಡಿ ತನಿಖೆ ಮಾಡುವಂತ ಈ ಸರ್ಕಾರ ಏನಕ್ಕೆ ಈ ಸರ್ಕಾರ ಒಂದು ಸ್ಪೆಷಲ್ ಸ್ಕ್ವಾಡ್ ಮಾಡಿ ಎಷ್ಟು ಜನ ಬಾಂಗ್ಲಾದೇಶಿಗರು ಇದ್ದಾರೆ ಅವ್ರನ್ನ ವಾಪಸ್ ಕಳಿಸುವಂತ ಕೆಲಸ, ಅವ್ರಿಗೆ ಬಾಂಗ್ಲಾದೇಶವ್ರಿಗೆ ಯಾರು ಆಧಾರ್ ಕಾರ್ಡ್ ಮಾಡ್ಕೊಡ್ತಿದ್ದಾರೆ, ಯಾರು ವೋಟರ್ ಐ ಡಿ ಮಾಡ್ಕೊಡ್ತಿದ್ದಾರೆ ಅಂತ ಅದನ್ನ ತನಿಖೆ ಮಾಡುವಂತದ್ದು ಏನಕ್ಕೆ ಇನ್ನ ಅವ್ರಿಗೆ ಆಸಕ್ತಿ ಸರ್ಕಾರಕ್ಕಿಲ್ಲ? ಅಂದ್ರೆ ಅವ್ರ ಹಿಂದೆ ಗಟ್ಟಿಯಾಗಿ ನಿಂತಂತ ಸರ್ಕಾರ ಯಾವ್ದು ಇವತ್ತು? ನನ್ನ ಸ್ನೇಹಿತ ಪುನೀತ್ ಕೇರಳಿಗೆ ಇರೋಂತ ಮಾಹಿತಿ ಸರ್ಕಾರಕ್ಕಿಲ್ವಾ? ಈ ಸರ್ಕಾರದವ್ರಿಗೆ ಏನಾದ್ರು ಕಣ್ಬಿದ್ದೋಗಿಜ, ಕಿವಿ ಕೇಳಿಸ್ತಿಲ್ವಾ? ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬಾಂಗ್ಲಾದೇಶಿಗರು ಹೆಚ್ಚಾಗಿ ಬಂದ್ರ ಅಥವಾ ಮೊದಲಿಂದಲೂ ಕೂಡ ನಡೀತಿತ್ತ? ಬಾಂಗ್ಲಾದೇಶದವರು ಹೇಗೆ ಮತ್ತೆ ಬಾಂಗ್ಲಾದೇಶ ನುಸುಳುಕೋರರು ಅಂತ ಹೇಳಿದ್ರೆ ಇಲ್ಲಿನ ನಾಯಕರು ಮಾತನಾಡ್ತಾರೆ, ನ್ಯಾಷನಲ್ ಇಶ್ಯೂ ಇದು, ನಮ್ಗೆಲ್ಲಿ ಬರುತ್ತೆ, ಎಲ್ಲಿಂದ ಬರ್ತಿದ್ದಾರೆ? ಹಂಗಂದ್ರೆ ನ್ಯಾಷನಲ್ ಇಶ್ಯೂ ತಾನೆ. ನ್ಯಾಷನಲ್ ಇಶ್ಯೂಸ್ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಬೇಕಾಗಿತ್ತು. ಆಯ್ತು, ಮತ್ತೆ ಕಾಂಗ್ರೆಸ್ ಬಂದ ನಂತರವೇ ಬಾಂಗ್ಲಾದೇಶಿಗರು ಹೆಚ್ಚಾಗಿ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ ಅನ್ನೋಂತ ವಾದವೂ ಸರಿನಾ? ಅಥವಾ ಹಿಂದೆ ಇದ್ದಂತ ಸರ್ಕಾರವೂ ಕೂಡ ಏನ್ ಮಾಡ್ತು ಅಂತ ಪ್ರಶ್ನೆ ಬರುತ್ತೆ. ನೋಡಿ, ಹಿಂದೂಪರ ಹೋರಾಟಗಾರರು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಚೂಸಿ ಆಗ್ತಾ ಇದ್ದಾರೆ. ಕೇವಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಈ ವಿಚಾರವನ್ನ ತೆಗಿತಾರೆ. ಬಿಜೆಪಿ ಇದ್ದಾಗ ಬಿಜೆಪಿ ವಿರುದ್ಧ ಮಾತನಾಡುವುದಿಲ್ಲ ಅನ್ನುವಂತ ಆರೋಪಕ್ಕೆ, ವಾದಕ್ಕೆ ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಮತ್ತೆ ನಾನು ಪ್ರತಿ ಸತಿ ಹೇಳ್ತೀನಿ, ಹಿಂದೂ ಕಾರ್ಯಕರ್ತನ ಒಂದು ಪಕ್ಷಕ್ಕೆ ಸೀಮಿತ ಮಾಡಕ್ ಹೋಗ್ಬೇಡಿ. ಹಿಂದೂ ಕಾರ್ಯಕರ್ತನಿಗೆ ನಾನು ಹೇಳ್ತೀನಿ ಕೇಳಿ, ಹಿಂದೂ ಕಾರ್ಯಕರ್ತನಿಗೆ ನಾವ್ ಯಾವ್ದೋ ಒಂದು ಪಕ್ಷದ ಪರವಾಗಿ ಇಲ್ಲ ಯಾವ್ದೋ ಒಂದು ವ್ಯಕ್ತಿ ಪರವಾಗಿ ನಾವು ಕೆಲಸ ಮಾಡಕ್ ಹೋಗಲ್ಲ. ಹಿಂದೂ ಕಾರ್ಯಕರ್ತ ಈ ದೇಶದ ಸಂವಿಧಾನ, ಈ ನಮ್ಮ ಧರ್ಮ ಪರ ಕೆಲಸ ಮಾಡುವಂಥದ್ದು.